ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಮಿತ್ ಶಾಗೆ ಪತ್ರವೊಂದನ್ನು ಬರೆಯಲಾಗಿದೆ. ಆ ಪತ್ರದಲ್ಲಿ ಏನಿದೆ ಅಂತಂದ್ರೆ ಸರ್ಕಾರ ಶಾಶ್ವತ ವಸತಿ ಪ್ರಮಾಣ ಪತ್ರ ನೀಡೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ ಅನ್ನೋ ವಿಚಾರ. ಇದರ ಬಗ್ಗೆನೇ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಮಿತ್ ಶಾ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಏನೇನಿದೆ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸಂವಿಧಾನ ವಿರೋಧಿಯಾಗಿರೋದು, ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಿದೆ. ಇದಕ್ಕೆ ತಡೆ ಕೊಡಬೇಕು, ನಿಯಮಾವಳಿ ಅನುಷ್ಠಾನದಲ್ಲಿ ಮಧ್ಯಪ್ರವೇಶಿಸಬೇಕು ನೀವು ಅಂತ ಪತ್ರ ಬರೆದಿದ್ದರು. ಅಕ್ರಮ ವಲಸಿಗರಿಗೆ ಪ್ರಮಾಣ ಪತ್ರ ಸಿಗುವಂತಹ ಆತಂಕ ನಮಗಿದೆ. ಸಂವಿಧಾನ ದೇಶದ ನಾಗರಿಕರಿಗೆ ಒಂದೇ ಪೌರತ್ವವನ್ನು ಕೊಟ್ಟಿರೋದು. ಆದರೆ ರಾಜ್ಯ ಕೈ ಸರ್ಕಾರ ಶಾಶ್ವತ ನಿವಾಸಿಗಳು ಅಂತ ಪತ್ರ ಕೊಡೋದಕ್ಕೆ ಹೊರಟಿದೆ, ಪ್ರಯತ್ನ ಮಾಡ್ತಾ ಇದೆ. ಸಮಾನತೆಗೆ ಹಕ್ಕು ಪ್ರತಿಪಾದಿಸುವ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ದೇಶದ ಒಳಗಡೆ ನುಸುಳುವವರಿಗೆ ಸುಲಭವಾಗಿ ದಾಖಲೆ ಸಿಗುತ್ತೆ ಅನ್ನೋದಾದ್ರೆ ಮತ್ತೆ ಈ SIR ಪ್ರಕ್ರಿಯೆ ಆಗಲಿ ಮಗದೊಂದಾಗಲಿ ಮಾಡಿ ಏನು ಯೂಸ್ ಆಗುತ್ತೆ? ಮತ್ತೆ ಅವರಿಗೆ ನಾವು ಆಶ್ರಯ ಕೊಟ್ಟಂಗಾಗತ್ತೆ, ಮತ್ತೆ ಅಕ್ರಮವಾಗಿ ಬಂದಂಥವರಿಗೆ ನಾವೇ ನೆಲೆ ಕೊಟ್ಟಂಗಾಗತ್ತೆ. ಹೀಗಾಗಿ ಇದಕ್ಕೆ ನೀವು ಒಂದು ಬ್ರೇಕ್ ಹಾಕಲೇಬೇಕು ಅಂತ ಪತ್ರ ಬರೆದಿರೋದು. PRC ನೀಡುವ ಆದೇಶಕ್ಕೆ ತಡೆ ಕೊಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಟಿವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಶೋಭಾ ಕರಂದ್ಲಾಜೆ ಅವರು ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರ. ಅದೇ ಪತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ಉಲ್ಲೇಖವನ್ನ ಮಾಡಿರೋದು ಇಷ್ಟೇ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವಂತಹ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಅದು ಸಂವಿಧಾನದ ವಿರೋಧಿಯಾಗಿದೆ. ಹಾಗಾಗಿ ನೀವು ಮಧ್ಯಪ್ರವೇಶವನ್ನ ಮಾಡಬೇಕು. ಅಕ್ರಮವಾಗಿ ಅಂದ್ರೆ ಬಾಂಗ್ಲಾದೇಶದಿಂದ ವಲಸೆ ಬಂದಿರುವ ಅಕ್ರಮ ವಲಸಿಗರಿಗೆ ಪ್ರಮಾಣ ಪತ್ರ ಸಿಗೋ ಆತಂಕ ಇದೆ. ನಮ್ಮ ದೇಶದಲ್ಲಿ ಒಂದೇ ಪೌರತ್ವವನ್ನು ಕೊಟ್ಟಿರೋದು, ಸಂವಿಧಾನ ದೇಶದ ನಾಗರಿಕರಿಗೆ ಒಂದೇ ಒಂದು ಪೌರತ್ವ ಕೊಟ್ಟಿರೋದು. ಇವರು ಶಾಶ್ವತವಾಗಿ ಈ ರೀತಿಯಾಗಿ ಒಂದು ಅಡ್ರೆಸ್ ಕೊಡೋದು ಅಥವಾ ಇನ್ನೊಂದೇನಾದರೂ ಒಂದು ID ಕಾರ್ಡ್ ಮಾಡಿಕೊಡೋದು, ಈ ರೀತಿಯಾಗೆಲ್ಲ ಆಗ್ತಾ ಇರೋದ್ರಿಂದಾಗಿ ಅವರಿಗೆ ಶಾಶ್ವತ ನೆಲೆ ಕಲ್ಪಿಸ್ಕೊಡೋದ್ರಿಂದ ಅಕ್ರಮವಾಗಿ ಬಂದವರಿಗೆ ರಾಜ್ಯ ಸರ್ಕಾರ ಶ್ರೀರಕ್ಷೆ ಕೊಡ್ತಾ ಇದೆ. ದಯವಿಟ್ಟು ನೀವು ಮಧ್ಯಪ್ರವೇಶ ಮಾಡಬೇಕು ಅನ್ನೋದು. ಶಾಶ್ವತ ವಸತಿ ಪ್ರಮಾಣ ಪತ್ರವನ್ನು ಕೊಡಲಾಗ್ತಾ ಇದೆ, ನಮ್ಮ ಆಕ್ಷೇಪ ಇದೆ, ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಅಂತ ಬರೆದಿರೋ ಪತ್ರ ಅದು.